ಎಂತೆಂಥ ಅವತಾರಗಳು ಆಡಿದ್ಯಾ ನೀನು ಇನ್ನೂ. ನಿನ್ನಂತೂ ನಾನು ಕರ್ಕೊಂಡು ಹೋಗೋದಿಲ್ಲ ಕಣೆ, ಇಲ್ಲೇ ಬಿದ್ದು ಸಾಯಿ. ನಾನಂತ ನೀನು ನೋಡೋದಕ್ಕೂ ಬರೋದಿಲ್ಲ. ಏನಾದರೂ ಮಾಡ್ಕೊಂಡು ಹಾಳಾಗೋಗು, ಅದೇನು ಮಾಡ್ತೀಯ ಮಾಡು. ನಿಖಿಲ್, ಸುಮ್ಮನೆ ನೀನು ಅವ್ರು ಹೇಳೋದು ಇವ್ರು ಹೇಳೋದು ಕಟ್ಕೊಂಡು ಇಲ್ಲಿ ಬಂದು ಜಗಳ ಮಾಡಿದ್ರೆ ನೋಡಿ ಸರಿ ಹೋಗೋದಿಲ್ಲ. ಯಾಕೆ ಹಿಂಗೆ ನೀನು ಪದೇ ಪದೇ ಹಿಂಗೆ ಮಾಡ್ತಾ ಇದೆಯಾ? ನಾವು ಬಿಡು ಹೋಗ್ಲಿ ಇಲ್ಲಿ ಜನಗಳು ಸರಿ ಇರಲ್ಲ ಅಂತದ್ರಾಗೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು. ಏನು ಹೇಳಿದ್ರು ನಿನಗೆ? ನಾನು ಏನು ಮಾಡಿದ್ದೀನಿ? ಅವ್ನ ಯಶಂಗೆ ಕರ್ಕೊಂಡು ಆ ಸುಸು ಮನೆಗೆ ಮಾತಾಡೋದಕ್ಕೆ ಹೋಗ್ತಾ ಇದ್ದಂತೆ. ತಿಂಗಳನ್ಗಟ್ಲೆ ಅವ್ನ ಮನೇಲಿ ಯಾವುದು ಇದು ಅವನ ಹತ್ರ ತೋರಿಸ್ಕೊಂಡು ತಿನ್ನೋದು, ನಾಯಿ ಥರ ಅವನು ಹಾಕಿರೋದು ಅವನ ಹತ್ರ ಕೊಡಿಸ್ಕೊಂಡು ನಾಯಿ ಥರ ಅವನ ಹತ್ರ ತಿಂದ್ಕೊಂಡು ಅವನ ಹಿಂದೆ ಓಡಾಡ್ತಾ ಇದ್ದಂತೆ. ಈ ಥರ ಎಲ್ಲ ಮಾಡಿದ್ಯಂತೆ ನೀನು. ಈ ಕೆಲಸ ಮಾಡಿಬಿಟ್ಟು ಇನ್ನೂ ನನಗೆ ಹೇಳ್ತಾ ಇದೆಯಾ ನೀನು? ಥೂ, ನಿನ್ನಂಥ ಕಚ್ಚಡ ಲೋಫರ್ ಯಾರೂ ಇಲ್ಲ. ನಾನಂತೂ ನಿನ್ನ ಕರ್ಕೊಂಡು ಹೋಗೋದಿಲ್ಲ ಕಣೆ. ಕರ್ಕೊಂಡು ಹೋಗೋಣ ನಾನು ಮಾಡಿರೋ ತಪ್ಪಿಗೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ. ಆದರೆ ನಾನು ನಿನ್ನ ಕರ್ಕೊಂಡು ಹೋಗೋದಿಲ್ಲ. ಯಾವುದೇ ಕಾರಣಕ್ಕೂ ನಾನು ನಿನ್ನ ಕರ್ಕೊಂಡು ಹೋಗೋದಿಲ್ಲ. ಇಲ್ಲೇ ಬಿಸಾಕಿ ಹೋಗ್ತೀನಿ. ಬಿದ್ದಿರು, ಇಲ್ಲೇ ಬಿದ್ದಿರು. ಇಲ್ಲೋಡಪ್ಪ, ನೀವು ಜಾಸ್ತಿ ಮಾತಾಡ್ತಾ ಇದೆಯಾ, ಜಾಸ್ತಿ ಮಾತಾಡಬೇಡ. ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಬಂದು ಕೇಳ್ಕೊಂಡು ಇಲ್ಲಿ ಮಾತಾಡಿ ಅವಳಿಗೆ ಎಷ್ಟು ನೋವು ಮಾಡ್ತಾ ಇದೆಯಾ. ಇಂಥ ಸಮಯದಾಗ ಅವಳು ಎಷ್ಟು ಖುಷಿಯಾಗಿರಬೇಕು, ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಗಂಡನಾಗಿ. ಅವ್ರ ಮಾತು ಕೇಳ್ಬಿಟ್ಟು ಇಲ್ಲಿ ಜನ ನೀನು ಬಂದಿರೋದು ಕರ್ದಾನ ಇವಳು ಜೀವನ ಚೆನ್ನಾಗಾಯ್ತಲ್ಲಪ್ಪ, ಏನಾದರೂ ಮಾಡಿ ಕೆಡಿಸ್ಬೇಕು ಅಂತ ಇದ್ದಾರೆ. ಯಾರನ್ನು ಕರ್ಕೊಂಡು ಅವ್ರ ಮನೆಗೆ ಹೋಗಿಲ್ಲ, ಮಾತಾಡಿಲ್ಲ, ಏನಿಲ್ಲ. ಸುಸು ಇಲ್ಲದ್ದೇಳವಳೆ ನೋಡ ಬೋಡಿನ. ಇಲ್ಲಿಗೆ ನಮ್ಮ ಮನೆಗೆ ಬತ್ತಾ ಹೋಗ್ತಾ ಚೆನ್ನಾಗಿದ್ದವಳು, ತಿನ್ಕೊಂಡು ಉಂಡ್ಕೊಂಡು ನಮ್ಮ ಮನೆಗೆ ಎಲ್ಲ ನಾನು ಮಾಡಿರೋದೆಲ್ಲ ಕೊಡ್ತಿದ್ದೆ, ತಿನ್ಕೊಂಡಿದ್ದವಳು ನೋಡಿ ಈ ರೀತಿನ ಹೇಳೋದು. ನಾನು ಬರೋದು ಇಲ್ಲ, ಹೋಗು. ಈಗ ನಾನು ಬೇಕಾದರೆ ಇರು, ಬೇಡವಾ ಹೋಗ್ತಾ ಇರು. ಅದೇನು ಮಾಡಿ ನಿನ್ನ ಇಲ್ಲಿ ಕರೆಸ್ಕೋಬೇಕು ಅನ್ನೋದು ಗೊತ್ತೈತೆ. ಈಗ ನನ್ನ ಹೊಟ್ಟೆಗಿರೋ ಮಗುಗೆ ತಂದೆ ನೀನೇನೆ. ಒಂದಲ್ಲ ಒಂದಿನ ಬರಲೇಬೇಕು. ಅವ್ರ ಮಾತು ಇವ್ರ ಮಾತು ಕೇಳಿ ನೀನು ಬರಲ್ಲ ಅಂತಂದರೆ ಅಷ್ಟೇ, ನಾನು ಸುಮ್ಮನೆ ಇರೋದಿಲ್ಲ. ಯಾಕೆ ನೀನು ಹಿಂಗೆ ಮಾಡ್ತಾ ಇದೆಯಾ? ಅವ್ರಿವ್ರ ಮಾತು ಕೇಳಿ ಹಿಂಗೆ ಜಗಳ ಮಾಡೋದು ಒಳ್ಳೇದಲ್ಲ ನಿಖಿಲ್. ಅವ್ರಿವ್ರ ಮಾತು ಕೇಳಬೇಡ. ನಾವು ಅವಾಗಿಂದ ನೀನು ಹೇಳಿರೋದು, ನೀನು ಬೈದಿರೋದೆಲ್ಲ ಎಷ್ಟಂತ ಸಹಿಸ್ಕಮ್ಮನ. ಇರೋ, ಇಲ್ಲ ಹೋಗ್ತೀಯಾ? ಹೋಗೋದಾದರೆ ಹೋಗ್ಬಿಡು. ಹೋಗ್ತೀನಿ. ನಿನ್ನ ಬಂಡವಾಳ ಎಲ್ಲ ನಮ್ಮ ಅಕ್ಕನಿಗೂ ನಮ್ಮ ಅಮ್ಮನಿಗೂ ಎಲ್ಲ ಹೇಳ್ತೀನಿ. ಹೋಗಿ ನಿನ್ಗೆ ಇಂಥ ಕಚಡ ಅಂತ ಹೇಳಿ ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ನೀನು ಇಂಥ ಲೋಫರ್ ಕೆಲಸ ಮಾಡಿದ್ಯಾ ಅಂತ ಹೇಳಿ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಅದ್ರಾಗೆ ನಾನು ಶಬರಿ ಥರ ಕಾಯ್ತಾ ಇದ್ದೆ, ನನ್ನ ರಾಮ ಬಂದೇ ಬರ್ತಾನೆ ಅಂತ ಕಾಯ್ತಾ ಇದ್ದೆ ಅಂತ ಹೇಳ್ತೀಯಲ್ಲ. ಅಮ್ಮ ಅವ್ರ ಹೆಸ್ರು ಹೇಳೋದಕ್ಕೂ ಯೋಗ್ಯತೆ ಇಲ್ಲ ನಿನಗೆ. ಸುಮ್ಮನೆ ಯಾಕೆ ಈ ರೀತಿ ಮಾತಾಡ್ತೀಯ? ನೀನೆಂಥ ಲೋಫರ್ ಅಂತ ನನಗೆ ಗೊತ್ತೈತೆ. ಸುಮ್ಮನೆ ನೀನು ಇಲ್ಲದೆಲ್ಲ ಮಾತಾಡಬೇಡ ಸುಪ್ಪಿ. ನಿನ್ನ ಬಂಡವಾಳ ಎಲ್ಲ ಗೊತ್ತಾಯಿತು ನನಗೆ. ನಾನು ನಿನ್ನ ಕರ್ಕೊಂಡು ಹೋಗೋದು ಇಲ್ಲ. ನಾನು ಹೋಗ್ತಾ ಇದ್ದೀನಿ. ನಿನ್ನನಿಷ್ಟು ಮುಖ ನಾನು ನೋಡೋದು ಇಲ್ಲ. ನಾನು ಹೋಗ್ತಾ ಇದ್ದೀನಿ. ನಿನ್ನ ಕರ್ಕೊಂಡು ಹೋಗಲ್ಲ. ನಿನ್ನ ಇಲ್ಲೋಡು, ನಾನು ಇರೋವರೆಗೂ ನಿನ್ನ ಮುಖ ನೋಡೋದಿಲ್ವೇ? ಇವಳು ಬೇರೆ ಬಂದ್ಲು. ಎಲ್ಲಿಲ್ದಾರು ಬರ್ತಾ ಇದ್ದಾರೆ. ಬಾರೆ, ನೀನೊಬ್ಳು ಸಾಲದಾಗಿತ್ತು ಬಾರೆ. ಇಲ್ಲೋಡಪ್ಪ, ನನ್ನ ಮಗನ್ನು ನಾನು ದೂರ ಮಾಡಿ ಇಲ್ಲ ಹುಡಿ ಕರ್ಕೊಂಬಂದು ಇಕ್ಕೆಂಡ್ಲು ನನ್ನ ಮಗನ್ನ. ಕರ್ಕೊಂಬಂದು ನನ್ನ ಮಗನೇ ಬರಲ್ಲ ಅಮ್ಮಂಗೆ ಇಲ್ಲದ್ದೆಲ್ಲ ನಯಾಸ್ ಮಾಡ್ಕೊಂಡು ಒಂದೆರಡು ದಿನ ನಯಾಸ್ ಮಾಡ್ತಾರೆ. ಮನೆ ಅಳಿಯ ಅಂತ. ಆಮೇಲೆ ಮನೆ ತೊಳಿಯೋದು ಮಾಡ್ಕೊಂತಾರೆ. ಮನೆ ತೊಳಿಯ ಹಂಗೆ ಮಾಡ್ಕೊಂತಾರೆ ನೋಡು. ಮನೆ ತೊಳಿಯ ಅಮ್ಮಂಗೆ ಮಾಡ್ಕೊಂತಾರೆ. ಒಳ್ಳೆಯರಲ್ಲ ನನ್ನ ಮಗನ ನನಗೆ ಫಸ್ಟಿಗೆ ಬಂದಾಗ ಬೆಣ್ಣೆ ಸವರ್ಕೊಂಡು ನೀನು ಹಂಗಿರಪ್ಪ ಹಿಂಗಿರಪ್ಪ ಈ ಮನೆ ಅಳಿಯ ನೀನು ಅಂತ ಹೇಳಿ ಇಕ್ಕೊಂಡಾರು. ಇವಾಗ ನನ್ನ ಮಗನ್ನ ಬಟ್ಟೆ ಒಗ್ಸ್ಯವ್ರಿ, ಜಾಕೆಟ್ ತೊಳ್ಸ್ಯವ್ರಿ, ಸೀರೆ ಒಗ್ಸ್ಯವ್ರಿ, ಪಾತ್ರೆ ತೊಳ್ಸ್ಯವ್ರಿ, ಎಲ್ಲ ಮಾಡ್ಯವ್ರಿ. ನಿನಗೂ ಇದೇ ಗತಿ ಬರುತ್ತೆ ನೋಡು. ಇವ್ರ ತಾಗ ಹೆಂಗಿರ್ಬೇಕು ಹಂಗಿದ್ರೆ ಒಂದೋಯ್ತು. ಇಲ್ಲ ಅಂದರೆ ತಾಯಿ ಮಕ್ಕಳನ್ನು ಎಲ್ಲರನ್ನೂ ದೂರ ಮಾಡಿ ಅಗ್ಲಿಸ್ ಕೈ ಬಿಡ್ತಾರೆ ಇವ್ರಂತ ಮನೆಯಾಡ್ರು ಇವರಿಬ್ರು, ಇವ್ರ ಅಮ್ಮ ತಾಯಿ ಮಗಳಿಬ್ರು. ಆಂಟಿ, ನೀವು ಯಾರು ಗೊತ್ತಾಗಲಿಲ್ಲ? ನಾನು ಚಂದ್ರ ಅಮ್ಮಯ್ಯ ಕಣಪ್ಪ. ನನ್ನ ಮಗನ ದೂರ ಮಾಡಿ ನನ್ನ ಮಗ ಇವಾಗ ಮನೆಗೆ ಬರಲಿಲ್ಲ ಗೊತ್ತಾ? ಹಂಗೆ ಮಾಡಿದ್ರು ಇವರು. ನಾನು ಎಷ್ಟು ಅಯ್ಯಂದು ಹೋಗಿದ್ದೀನಿ. ನಿಜವಾಗ್ಲೂ ಇವಾಗೆಲ್ಲ ಗೊತ್ತಾಗೈತೆ ಅಂತೇಳಿ ಇವ್ರನ್ನ ಬಂಡವಾಳ ಎಲ್ಲ ಬಯಲು ಮಾಡ್ಬೇಕು ಅಂತಲೂ ಬಂದೆ. ನನಗೆಲ್ಲ ಹಿಂಗೆ ಗೊತ್ತಾಗೈತೆ, ಎಲ್ಲ ಹೇಳ್ಯವ್ರೆ ಅಂತ. ಅದಕ್ಕೆ ನಾನು ಹೇಳೋಣ ಅಂತ ಬಂದೆ. ನನ್ನ ಮಗನ ನನ್ನ ದೂರ ಮಾಡಿ ನಾವು ಎಷ್ಟು ಅಯ್ಯಂದಿದ್ದೀವಿ ಗೊತ್ತೇ? ಇವರು ಒಳ್ಳೆಯವರಲ್ಲ. ಇವ್ರನ್ನೇನೇ ಅಂದ್ರೂ ನಂಬಕ್ಕೆ ಹೋಗ್ಬೇಡ ನೀನು. ಭಾರಿ ಒಳ್ಳೆಯವರಲ್ಲ ಇವ್ರ ತಾಯಿ ಮಗಳಿಬ್ರು. ಹೋಗೆ, ಇವಳೊಬ್ಳು ಸಾಲದಾಗಿತ್ತು. ಇವಳು ಬೇರೆ ಇಲ್ಲಿ ಬೊಗ್ಳಕ್ಕೆ ಬಂದವಳೆ. ಎಲ್ಲವಳು ಹೇಳಿದ್ದಾಯ್ತು. ಇವಳು ಬೇರೆ ಬಂದವಳು ಇಲ್ಲ ಅಲ್ಲಾಡಿಸ್ಕೊಂಡು. ಹೋಗೆ, ಹೇಳಕ್ಕೆ ಬರಬೇಡ ದೊಡ್ಡದಾಗಿಲ್ಲಿ. ನಾವೇನೇನಕ್ಕೂ ಬೊಗ್ಗ ಅಂತಾರಲ್ಲ ನಾವು. ಹೋಗ್ಲಿ ಹೇಳು. ಏನು ಹೇಳೋದಕ್ಕೆ ಬಂದಿದ್ಯಾ ನೀನು ಇಲ್ಲಿ? ಏನು ಮಾತಾಡೋದಕ್ಕೆ ಬಂದಿದ್ಯಾ ನೀನು? ಇವೆಲ್ಲ ಹೇಳೋದಕ್ಕೆ ಬರಬೇಡ ಅಕ್ಕ. ನಮ್ಮ ಹತ್ರ ಇವೆಲ್ಲ ನಡೆಯೋದಿಲ್ಲ. ನೀನೇನಿದ್ರು ನಿನ್ನ ಹತ್ರ ಇಟ್ಕೋಬೇಕು. ನಿನ್ನ ಮಗನ ಕರ್ಕೊಂಡು ಹೋಗು. ಅವನು ಬಂದಿರೋದು ನಿನ್ನ ಕೈಲಿ ಮದುವೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಬಂದಿರೋದು ಅವನು. ಸುಮ್ಮನೆ ಇರ್ತೀನಿ, ನಾಟಕ ಮಾಡ್ತೀನಿ ಸ್ನೇಹನ್ಗೆ ಅಂತ ಹೇಳಿ ಬಂದಿದ್ದವನು. ನಾಟಕ ಮಾಡೋಕ್ಕಂತ ಬಂದಿದ್ದು. ಅವನು ಹಿಂಗೆ ನೋಡು ಉಲ್ಟಾ ಹೊಡಿತಾ ಇದ್ದ. ನಾನೇನು ಹೋಗಿ ಮನೆಯಾಳು ಮುಂಡ್ಯಾರ ಹಾಳಾಗಿ ಹೋಗ್ತೀರ ಹೋಗು. ಬೀದಿಗೆ ಬೀಳ್ಬೇಕು ನೀವು ಇಬ್ರು. ಬೀದಿಗೆ ಬಿದ್ದು ಮನೆ ತಿರ್ಕೊಂಡು ತಿನ್ಬೇಕು ಅಂಥ ಪರಿಸ್ಥಿತಿ ಬರುತ್ತೆ. ಒಬ್ರು ಮನೆ ಹಾಳು ಮಾಡಿದ್ರಿ ನೀವು. ಮನೆ ಹಾಳು ಮಾಡಿದ್ರೆ ಮನೆ ಬೆಂಕಿ ಇಚ್ಚಿದ್ರ. ನಿಮ್ಮದು ಒಂದಲ್ಲ ಒಂದಿನ ಹಾಳಾಗೋಗುತ್ತೆ. ಹೋಗಿ ಹಾಳಾಗೋಗುತ್ತೆ ನಿಮ್ಮದು ಒಂದಲ್ಲ ಒಂದಿನ ಹಾಳಾಗೋಗುತ್ತೆ. ಹಾಳನೆಗ ಬಿದ್ದೋಗುತ್ತೋ. ಸುಮ್ಮನೆ ಇಲ್ಲದ್ದೆಲ್ಲ ಮಾತಾಡ್ಬೇಡ. ಇಲ್ಲಿಂದ ತೊಲಗಿದ್ರೆ ಸರಿ. ಇನ್ನಂಥವಳೆಲ್ಲ ಹೇಳೋದೆಲ್ಲ ಇಲ್ಲಿ ಕೇಳಲ್ಲ ಕಣೆ. ಏನು ಇಲ್ಲಿ ಎದುರ್ಸಕ್ಕೆ ಬತ್ತಿದ್ರೆ ಎಲ್ಲರೂ ಒಬ್ರು ಹಾಕಿದಂಗೆ ಒಬ್ರು. ನಾವೇನು ಹೆದರಿಕೆ ಅಮ್ಮ ಅಂತಾರಲ್ಲ ಮುಚ್ಕೊಂಡು ಹೋದ್ರೆ ಸರಿ ಇಲ್ಲಿಂದ.
ನೋಡಪ್ಪ, ನೋಡು ಇವ್ರು ಹೆಂಗ್ ಮಾತಾಡ್ತಾ ಇದ್ದಾರೆ. ಇವ್ರೇನು ಯಾರಿಗೂ ಯಾದ್ರಿಕಮ್ಮ ಅಂತಾರಲ್ಲ. ಓ ಹಾಳಾಗಿ ಹೋಗ್ತೀರ ತಾಯಿ ಮಗನಿಬ್ರು ಅಣ್ಣ ದೂರ ಮಾಡಿದ್ರು ಹೋಗ್ರಿ. ಹಾಳಾಗಿ ಹೋಗ್ತೀರಾ ನೀವಿಬ್ರು. ಅಲ್ಲ ನಿಮಗಂತೂ ಇದು ಒಳ್ಳೇದಾಗೋದಿಲ್ಲ. ಇಷ್ಟು ಇಲ್ಲೋಡು ಸುಪ್ಪಿ, ನಾನು ನಿನ್ನ ಇಷ್ಟು ವರ್ಷ ಅಂತ ಅಂದ್ಕೊಂಡಿರಲಿಲ್ಲ. ನಾನು ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ ಅಂತಂದರೆ, ಯಪ್ಪ ಇವರೆಲ್ಲ ಒಬ್ಬೊಬ್ಬರಾಗಿ ಬಂದು ಹೇಳ್ತಾ ಇದ್ದಾರೆ. ಇನ್ನೂ ಎಷ್ಟು ಹುಡುಕಿರ್ಬೋದು, ಇನ್ನೂ ಎಂತೆಂಥ ಕೆಲಸ ಮಾಡಿರ್ಬೋದು ನೀನು ಅನ್ನಿಸ್ತೈತೆ. ನನಗೆ ನಿನ್ನ ಮೇಲೆ ನಂಬಿಕೆನೇ ಇಲ್ದಂಗೆ ಆಗ್ಬಿಡ್ತು. ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ, ಆ ನಂಬಿಕೆನೇ ಹೊರಟೋಗ್ಬಿಡ್ತಲ್ಲ ಸುಪ್ಪಿ. ಇಷ್ಟೊಂದು ಹೊರಟಾಗಬಾರ್ದು ನೀನು. ನನ್ನ ಮೇಲೆ ನಂಬಿಕೆ ಇದ್ರೆ ಇರೋ, ಇಲ್ಲ ಹೊರಟೋಗು ಅಷ್ಟೇ. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಬಂದಿಲ್ಲಿ ಜಗಳ ಮಾಡಬೇಡ. ಇರ್ತೀಯಾ, ಇರೋದಾದ್ರೆ ಇರು, ಇಲ್ಲಾಂದ್ರೆ ಹೋಗ್ತಾ ಇರು ಅಷ್ಟೇನೆ. ನಾನು ತಲೆ ಕೆಡಿಸ್ಕೊಂಬ ಅಂತವಳಲ್ಲ. ನೀನು ಬಂದು ಏನು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೇಳಿ ಜಗಳ ಮಾಡ್ತಾ ಇದೆಯಾ ಇಲ್ಲಿ? ನನಗೂ ಅವಾಗಿಂದ ಸಾಕಾಗೈತೆ ನಿನಗೆ ಹೇಳಿ ಹೇಳಿ ಹೇಳಿ. ನಾವು ಹೇಳೋವಷ್ಟು ಹೇಳಿದ್ವಿ, ಕೇಳಲಿಲ್ಲ ಅಂತಂದರೆ ಹೊರಟೋಗು ಅಷ್ಟೇನೆ. ಎರಡರ ಒಂದಾಗ್ಲೇನೆ ನೀ ಅಪ್ಪನ್ನೇನೆ ಹೊಸಿತಾರೆ ಅಂತ ತಿಳ್ಕೊಬಿಟ್ಟ. ನೀವನ್ನೇ ಕಾಟ್ಕೊಂಡಿದ್ವಲ್ಲ, ಅದಕ್ಕೇನೆ ಹಿಂಗೆ ಆಡ್ತಾ ಇದ್ದಾನೆ. ಹೋಗು, ನಮ್ಗೆ ಹೆಂಗೆ ಕರೆಸ್ಕೋಬೇಕು, ಹೆಂಗೆ ನೀನು ಇಲ್ಲಿ ಬತ್ತೀಯಾ ಅಂತ ಹೇಳಿ ಗೊತ್ತೈತಿ. ಒಂದಲ್ಲ ಒಂದಿನ ಬಂದೇ ಬತ್ತೀಯ ಹೆಂಡ್ತಿ ನೋಡ್ಕೊಂಡು ಹೋಗೋ ಇವಾಗ ಹೋಗು. ಸುಮ್ಮನೆ ಮಾತಾಡಬೇಡ, ಹೋಗಿಲ್ಲಿಂದನ. ಹೋಗ್ತೀನಿ. ನಿನ್ನ ಅನಿಷ್ಟ ಮುಖನ ಮತ್ತೆ ನಾನು ನೋಡೋದಿಲ್ಲ. ಹಿಂಗೆ ಮಾತಾಡ್ತೀಯ ನೀನು? ಹೋಗ್ತೀನಿ ಕಣೆ, ಹೋಗ್ತೀನಿ. ಅಯ್ಯೋ ತೊಲಗು, ಏನೇ ಯಾರೇನು ಅಳ್ತಾ ಕುತ್ಕೊಂಡಿಲ್ಲ. ಇಷ್ಟು ದಿನನೇ ನಾನು ಇದ್ದೀನಿ, ಇಲ್ಲ ನೆನ್ನೆ ಮನೆ ಬಂದು ಇಷ್ಟೊಂದು ಜೋರು ಮಾಡ್ತಾ ಇದೀಯ. ಹೋಗು, ಏನು ನನಗೇನ ಇದ್ದಿದ್ದಾಗುತ್ತೆ. ಹೋಗಿ ನಾನು ಏನು ಯೋಚನೆ ಮಾಡೋದಿಲ್ಲ. ಹೋಗು ಇಲ್ಲಿಂದ ಹೋಗು. ಏನು ನಾವು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಅಂತಂದ್ರೆ ನಿನ್ನ ಹೊಸ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ನಿನ್ನ ನಾವು ಹೊಸಿಯೋದಿಲ್ಲ. ಇರಪ್ಪ ಅಂತೇಳಿ ನಾವು ಕೇಳ್ಕೊಳ್ಳೋಷ್ಟು ಕೇಳ್ಕೊಂಡ್ವಿ. ಇವ್ರ ಮಾತು ಕೇಳಿ ಇಷ್ಟೊಂದೆಲ್ಲ ನೀನು ಮಾತಾಡ್ತಾ ಇದೀಯ ಅಂದಮೇಲೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹೋಗು, ನಂಬಿಕೆ ಇದ್ರೆ ಇರು, ಹೊರಟೋಕ್ಯ ಹೋಗು. ಯಾವಳಿಲ್ಲಿ ತಲೆ ಕೆಡಿಸ್ಕೊಳ್ಳಲಿಲ್ಲ, ಹೋಗು. ಹೋಗ್ತೀನಿ ಹಾಳಾದವಳೆ. ಹಾಳಾಗಿ ಹೋಗ್ತೀಯ ನೀನು, ಹಾಳಾದವಳು. ಹಾಳ ನೆಗೆದು ಬಿದ್ದು ಹೋಗ್ತೀಯ, ಹೋಗು. ಅವಳು ಸುಸ್ಸನ ನಡಿಯಮ್ಮ, ಸರಿಯಾಗಿ ಬೈದು ಬರೋಣ. ಅಲ್ಲ ಅವಳು ನೋಡು ಮೋಸ್ಕಾತಿ ನಮ್ಮ ಮನೆ ಹತ್ರನೇ ಬತ್ತ ಹೆಂಗೆ ಮೋಸ ಮಾಡಿದ್ಲು. ಎಲ್ಲ ಅವಳು ಇವರೆಲ್ಲ ಎಲ್ಲಿದ್ರಮ್ಮ ಇವರು? ಈಗ ಹೆಂಗೆ ಹೊಡ್ತಾ ಇದ್ದಾರೆ ಎಲ್ಲನ ಇಸಿಕೆ ಒತ್ತದಾಗ್ಲಿಂದ ನಾಗರ ಹೊಡ್ತಾ ಇದ್ದಾರಲ್ಲ ಇವರೆಲ್ಲನ. ಅಬ್ಬಾ ಇವನು ನೋಡಿ ಇವ್ರ ಮಾತು ಕೇಳಿ ಹೆಂಗೆ ಜಗಳ ಮಾಡ್ತಾ ಇದ್ದಾನೆ. ಹೆಂಗನ ಮಾಡ್ಕೊಂಡು ಹೋಗ್ಲಿ ಹೇಳು. ಇವನು ಇಷ್ಟೊಂದೆಲ್ಲ ಹೇಳ್ಕೆ ಮತ್ತೆ ಕೇಳಿ ಇಷ್ಟೊಂದೆಲ್ಲ ಮಾತಾಡೋನು. ಅವ್ನು ಅಲ್ಲಿ ಹೋದ್ಮೇಲೆ ಏನು ನೋಡ್ಕೊಂತಾನೆ ಎಂಬುದು ಯಾವ ಗ್ಯಾರಂಟಿ? ಅವನೆಲ್ಲ ಬಂದೇ ಬರ್ತಾನೆ, ಸುಮ್ಮನಿರು, ನೀನು ತಲೆ ಕೆಡಿಸ್ಕೋಬೇಡ. ಅವ್ನು ಹಂಗೆ ಹೋಗ್ತಾನೆ, ಹೋಗ್ಲಿ ಹೇಳು. ಎಲ್ಲರೂ ಕಂಪ್ಲೇಂಟ್ ಕೊಟ್ಟರು ಬಂದೇ ಬರ್ತಾನೆ. ಇವಾಗ ಹೊಟ್ಟೆಗಿರೋದಕ್ಕೆ ತಂದೆ ಇವನೇ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟರೆ ಅವ್ನು ಬಂದೇ ಬರ್ತಾನೆ. ಬಂದು ಅವ್ನು ನೋಡ್ಕೊಂತಾನೆ. ಕಂಪ್ಲೇಂಟ್ ಕೊಡೋಕೆ ಅವ್ರು ಸುಮ್ಕಿರಿ. ಸದ್ಯಕ್ಕೆ ಏನು ಬೇಡ, ಹೆರಿಗೆ ಆಗತಕ್ಕ ಸುಮ್ಮನಿದ್ಬಿಡು, ಬಂದೇ ಬರ್ತಾನೆ. ಹೆರಿಗೆ ಆದ್ಮೇಲೆ ಆದರೂ ನೋಡೋಕೆ ಒಂದಲ್ಲ ಒಂದಿನ ಬಂದೇ ಬರ್ತಾನೆ, ಸುಮ್ಮನಿರು. ಬಂದೇ ಬರ್ತಾನೆ, ನೀನು ತಲೆ ಕೆಡಿಸ್ಕೋಬೇಡ. ಸುಮ್ಮನೆ ಆರಾಮಾಗಿರೋದು ಕಲಿ. ಇವ್ರ ಮಾತು ಕೇಳ್ಕೊಂಡಂಗೆ ಹೆಂಗೆ ಮಾತಾಡ್ತಾನೆ. ಇವ್ರ ಮಾತು ಕೇಳ್ಕೊಂಡು ತಿರ್ಗಿ ಅಲ್ಲಿ ಕಳ್ಸೋಣ, ಅಲ್ಲ ಆಮೇಲೆ ಇನ್ನೊಂದು ಮಾತಾಡೋಣ. ಅವನು ಅನ್ಸೋದು ಅದೆಲ್ಲ ಬೇಡ, ಸುಮ್ಕಿರು, ಇಲ್ಲೇ ಇದ್ಬಿಡು, ಹೋಗ್ಬೇಡ ಅಷ್ಟೇ. ಅವ್ನು ಹೇಳ್ದ, ಅವ್ನು ಮಾತಾಡ್ದ ಅಂತೇಳಿ ಕಳಿಸಿದ್ರೆ ಆಯ್ತಲ್ಲ. ಅದಕ್ಕೆ ಕಣಮ್ಮ ನಾನು ಹೋಗಲ್ಲ ಅಂತ ಹೇಳಿದ್ದು. ಇಷ್ಟೊಂದು ಹೇಳ್ಕೆ ಮಾತು ಕೇಳಿ ಈಗ ಇವನು ಮಾತಾಡೋನು ಮುಂದೆ ನಾನು ನೋಡ್ಕೊಂತಾನೆ ಎಂಬುದು ಯಾವ ಗ್ಯಾರಂಟಿ? ಇಷ್ಟೊಂದೆಲ್ಲ ಆದಮೇಲೆ ಸುಮ್ಕಿರು, ಹೋಗ್ಲೇಳು. ಬಂದೇ ಬರ್ತಾನೆ ಅವನು ಒಂದಲ್ಲ ಒಂದಿನ ಹುಡುಕೊಂಡು. ಏನೋ ತಿಳ್ಕೊಂಡಿದ್ದಾನೆ ಅವನು. ಅಲ್ಲ ಅವಳು ನೋಡಿ ಸುಸ್ಸು ನಡಿಲ್ಲ. ಅವಳು ಹೋಗಿ ಸರಿಯಾಗಿ ಹೋಗುತ್ತೆ ಬರೋ ನಡೀಲಿ. ಮನ ಮರ್ಯಾದೆ ಬೇಡವೆ? ನಮ್ಮ ಮನೆ ತಕ್ಕೆ ಬತ್ತಾ ಹೋಗ್ತಾ ಇದ್ದವಳು ಹಿಂಗೆ ಮಾಡ್ಬೋದೆ? ಹಿಂಗೆ ಹೇಳೋದೆಲ್ಲನ ಗೊತ್ತಾಗೋದಿಲ್ವೇ ಅವಳಿಗೆ? ಯಾರು ಹೇಳೋದಿಲ್ಲ. ನೀವು ಚೆನ್ನಾಗಿರೋರಿಗೆ ಚೆನ್ನಾಗಿರ್ಲಿ ಅಂತ ಹೇಳ್ತಾರೆ. ಅವ್ನು ಹೆಂಗೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ. ಈಗ ಇವಳು ಇಲ್ಲೋದೆಲ್ಲ ಹೇಳವಳೆ. ಸುಸ್ಸು ನೋಡಿ. ನಮಗಂತೂ ಎಂತೆಂಥವ್ರು ಶತ್ರುಗಳಾಗ್ತಾರೆ. ಯಪ್ಪ, ಚೆನ್ನಾಗಿದ್ದವ್ರೆ ನಮಗೆ ಶತ್ರುಗಳಾಗ್ತಾ ಇದ್ದಾರಲ್ಲ. ನಾವು ಚೆನ್ನಾಗಿರೋದಕ್ಕೆ ಹೊಟ್ಟೆ ಉರಿ ಅಮ್ಮ. ನಾವು ಚೆನ್ನಾಗಿದ್ದೀವಲ್ಲಮ್ಮ, ನಮಗೆ ಕಣ್ಣಿಗೆ ಬೇಕಾಗಿರೋದು ತಿನ್ಕೊಂಡು ಒಬ್ರು ಮನೆ ಬಾಗಿಲಿಗೆ ಹೋಗ್ದಂಗೆ ನಾವು ಹೆಂಗೆ ಬೇಕೋ ಹಂಗಿದ್ದೀವಲ್ಲಮ್ಮ. ಅದಕ್ಕೆ ಕಣಮ್ಮ, ಅದಕ್ಕೆ ಅರ್ಧ ಈ ಅಂಕಲ್ ಬರೀ ಎಲ್ಲ ಕೊಡಿಸ್ತಾರಲ್ಲ, ಎಲ್ಲ ಅವ್ರು ಕೊಡಿಸ್ತಾರೆ ಇವ್ರು ಕೊಡಿಸ್ತಾರೆ ಅಂತ ಎಲ್ಲರಿಗೂ ಗೊತ್ತಾಗೈತೆ. ಹೆಂಗೋ ಚೆನ್ನಾಗಿದ್ದಾರಲ್ಲ ಇವರು, ಎಲ್ಲನ ಚೆನ್ನಾಗಿ ಎಲ್ಲ ಕೊಡಿಸ್ಕೊಂಡು ತಿನ್ಕೊಂಡು ಏನು ಕಣ್ಣಿಗೆ ಬೇಕಾಗಿರೋದು ತಿಂತಾರೆ ಅಂತ ಬಟ್ಟೆ ಹಾಕ್ಯಂತಾರೆ. ಹೆಂಗೈತಾರೆ ಮನೆ ಕಡೆಗೆಲ್ಲ ಚೆನ್ನಾಗಿದ್ದಾರಲ್ಲ ಅಂತೇಳಿ ಅದರ್ಧ ಹೊಟ್ಟೆ ಉರಿಗೆ ಅರ್ಧ ಅವಳು ಇಲ್ಲಿ ಬರ್ತಾ ಇಲ್ಲಲ್ಲ. ಎಲ್ಲ ನೋಡಿ ಅವಳಿಗೂ ಹೊಟ್ಟೆ ಉರಿದು ಹೋಗೈತೆ. ಅದಕ್ಕೆ ಅವಳು ಸುಸ್ತು ನಡಿಲ್ಲ. ಅವಳಿಗೂ ಸರಿಯಾಗಿ ಬೈದು ಬರೋಣ ಹೇಳ್ತೀನಿ. ಸರಿಯಾಗಿ ಬೈದು ಬಂದ್ರೇ ಇನ್ನೊಂದು ದಿವಸ ಏನೂ ಮಾತಾಡೋದಿಲ್ಲ ನಮ್ಮ ಬಗ್ಗೆ ಮಾತಾಡೋದಕ್ಕೆ ಅಷ್ಟಕ್ಕೆ ಅವಳು ಯಾರು? ಅವಳೇನೇನು ಸರಿ ಇದ್ದಾಳೆ? ಅವಳ ಜೀವನನೇ ಫಸ್ಟ್ ಸರಿ ಇಲ್ಲ. ನಡೀಲಿ ಸರಿಯಾಗಿ ಉಗುತ್ತು ಬರೋಣ ಹೇಳ್ತೀನಿ. ಉಗುತ್ತು ಬಂದರೆ ಮಾತಾಡೋದಿಲ್ಲ. ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಬೇಡ ಹೇಳ್ಕೆ ಮತ್ತೆ ಕೇಳಬೇಡ ಅಂತ. ಹೇಳ್ಕೆ ಮತ್ತೆ ಕೇಳಿ ಏನೆಲ್ಲ ಮಾತಾಡ್ದ. ಅದಕ್ಕೆ ಹೋಗ್ಲೇಳು ಅಂತ ಸುಮ್ಮನಾಗ್ಬಿಟ್ಟಿದ್ದೀನಿ. ಹೋಗ್ಲೇಳು. ನಾನು ತಲೆ ಕೆಡಿಸ್ಕೊಂಬಲ್ಲ, ಹೋಗ್ಲೇಳು. ನಾನು ಅಲ್ಲಿಗೆ ಹೋಗೋದಕ್ಕಂತ ಇಷ್ಟ ಇಲ್ಲ. ಹೋಗಿ 2 ದಿವಸ ಇದ್ದು ಬಂದಿದ್ದೀನಿ, ಸಾಕಾಗೈತೆ ಅಲ್ಲಿಗೆ. ನಾನು ಹೋಗೋದಿಲ್ಲ. ಇರೋದಾದರೆ ಇರಲಿ, ಹೋಗೋದಾದರೆ ಹೋಗು ಅಂತ ಹೇಳಿದೆ. ಹೇಳಿಕೆ ಮತ್ತೆ ಕೇಳಿ ಇಷ್ಟೆಲ್ಲ ಮಾತಾಡ್ತಾ ಇದ್ದಾನೆ ಅಂದಮೇಲೆ ನಾನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಇದ್ದಿದ್ದಾಗ್ಲೇಳು. ನಾನು ಯಾವತ್ತೂ ತಲೆ ಕೆಡಿಸ್ಕೊಂಬಲ್ಲ. ಯಾರಿಗೆ ನಾವೇನು ಇದು ಮಾಡ್ಕೊಂಬಕ್ಕವಲ್ಲ. ನಾವು ಹೆಂಗೆ ಬೇಕಾದ್ರೂ ನಾವು ಇರ್ತೀವಿ. ನಮ್ಗೇನು ತಿಂಬಕ್ಕೆ ಉಂಬಕ್ಕೆ ಏನಕ್ಕೂ ಕಮ್ಮಿ ಆಗಿಲ್ಲ. ನಾವು ಹಂಗಿದ್ದೀವಿ. ನೋಡ್ತಾ ಇರ್ರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.